ನಿನ್ನೆ ನಡೆದಿರತಕ್ಕಂಥ ಕೆ.ಸಿ.ಟಿ ಮತ್ತು ನೀಟ್ ಕುರಿತಾಗಿ ಕೆದಲ್ಲಿ ಏನು ಒಂದು ಸಭೆ ನಡೀತಾ ಇತ್ತು ವಿತ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ಮೆಡಿಕಲ್ ಮಿನಿಸ್ಟ್ರು ಕೂಡ ಏನಪ್ಪ ಅಂದರೆ ಎಲ್ಲ ಸೇರಿಬಿಟ್ಟು ಕೊನೆಗೆ ಒಂದು ನಿರ್ಧಾರ ಬಂದಿದ್ದು ಸಿ.ಇ.ಟಿ ಆ್ಯಂಡ್ ನೀಟ್ ಎರಡೂ ಕೂಡ ಏನಂತಂದರೆ ಕೌನ್ಸ್ಲಿಂಗ್ ನಮ್ಮ ಕರ್ನಾಟಕದಲ್ಲಿ ಈ ವರ್ಷ ಸಪ್ರೇಟಾಗಿ ನಡೀತಾ ಇದೆ. ಸೊ ಕಾರಣ ನಿಮ್ಗಳಿಗೆ ಗೊತ್ತಿದೆ, ನೀಟ್ ರೀನೀಟ್ ನೀಡೋ ಕಾರಣ ತುಂಬ ತಡ ಆಗ್ತದೆ ಅಂತಂದರೆ ಈಗ ಇನ್ನೂ ಕೂಡ ಮೇದಲ್ಲಿದ್ದಾರೆ. ಜೂನ್ 21 ಎಕ್ಸಾಮ್ ಬರೆದ್ರೆ ಜೂನ್ ಎಂಡಿಗೆ ರಿಸಲ್ಟ್ ಬಿಟ್ಟರೆ ಜುಲೈ ಸೆಕೆಂಡ್ ವೀಕಿಂದ ಏನಾಗ್ಬೋದು, ಅದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಅಲ್ಲಿವರೆಗೂ ನಮ್ಮ ಕೆದವರು ಸುಮ್ಮನೆ ಕೂರಕ್ಕೆ ಬರಲ್ಲ. ಅಟ್ಲೀಸ್ಟ್ ಒಂದು 2 ರೌಂಡ್ ಆದರೂ ಮುಗಿಸ್ಕೋಬೋದು ಅಂತಂದು ಉದ್ದೇಶ. ಓಕೆ, ಇದು ಕಂಬೈಂಡ್ ಆಗೋದಿಲ್ಲ, ಮುಂದೆನೂ ಕೂಡ ಕಂಬೈಂಡ್ ಆಗೋ ಸಾಧ್ಯತೆ ಕೂಡ ತೀರಾ ಕಡಿಮೆ ಇದೆ. ಬಟ್ ನಾನು ಹೇಳೋದಕ್ಕಂತ ಮುಂದೆ ಕೆಲವೊಂದಿಷ್ಟು ನಿಮಿಷಗಳು ಮಾತಾಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಂತ ಹೋಗಿ. ನಿಮಗೆ ಕೆಲವೊಂದಿಷ್ಟು ಹುಡುಗರು ಯಾರೆಲ್ಲ ನೀಟಾಗಿ ಪೇಷನ್ಸಿಂದ ಈ ಒಂದು ಕೆ.ಸಿ.ಟಿ ನೀಟ್ ಕೌನ್ಸಿಲಿಂಗ್ ಎರಡೂ ಕೂಡ ಅಟೆಂಡ್ ಸರಿಯಾಗಿ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆ್ಯಂಡ್ ನಿಮ್ಗೆ ಯಾರಾದರೂ ಮೆಡಿಕಲ್ ಸೀಟು ಕೂಡ ಸಿಗಬಹುದು ಅಂತಂದು. ಅಂದರೆ ನೋಡಿ ಹೆಂಗಿರ್ತದಂದರೆ, ಫಾರ್ ಎಕ್ಸಾಂಪಲು ಇದು ಒಂದು ಪೀಕ್, ಓಕೆ, ಇದು ಒಂದು ಕಟ್ ಆಫ್ ಅನ್ಕೋರಿ. ಓಕೆ, ಇಲ್ಲಿ ಮಿಡಲ್ ಒಳಗೆ ಏನಿದ್ರೆ ಅಂತಂದರೆ ಇದು ಮೆಡಿಕಲ್ ಸೀಟು. ಓಕೆ, ಪೀಕ್ ಅಂದರೆ ಮೆಡಿಕಲ್ ಸೀಟ್ಗಳು ಎಲ್ಲನೂ ಕೂಡ ಅಲ್ಲಿ ಸಿಗ್ಬೋದು ಅನ್ನೋದು ಆಲ್ಮೋಸ್ಟ್ ಸಿಗ್ತಿರ್ತದೆ ಸಿಕ್ಕೋರಿಗೆ. ಅಂದರೆ ಕಟ್ ಆಫ್ದು ರ್ಯಾಂಕಲ್ಲಿ ಯಾರು ಚೆನ್ನಾಗಿರ್ತದೆ ಅವ್ರದ್ದು ಆಟೋಮೆಟಿಕ್ ಸಿಗ್ತದೆ. ಇಲ್ಲಿ ಮಿಡಲ್ ಇರೋರಿಗೆ ಹೆಂಗಿರ್ತದೆ ನೋಡಿ ಅಂದರೆ, ಸಿಗ್ಬೋದು, ಸಿಗದೇನೂ ಇರ್ಬೋದು. ಬಿಟ್ಟರೆ ಕೆಳಗಡೆದು ಅಂದರೆ ಕೆಳಗಡೆದು ಅಂತಂದರೆ ಇಲ್ಲಿ ಆಗಲೇ ಕೆ.ಸಿ.ಟಿ ಕೋರ್ಸಸ್ಗಳು ಬರೋವಾಗಿ ನಿಮಗೆ ಅಗ್ರಿಕಲ್ಚರ್, ವೆಟರ್ನರಿ, ಇಂಜಿನಿಯರಿಂಗ್, ಓಕೆ, ಈ ಥರ ಕೋರ್ಸಸ್ಗಳು ಏನಂತ ಕೆಳಗಡೆ ಬರ್ತವೆ. ಮಿಡಲ್ಲು ಕೂಡ ಇರ್ತಾರೆ. ಅಂದರೆ ಕೆ.ಸಿ.ಟಿಲಿ ಕೂಡ ರ್ಯಾಂಕರ್ಸ್ ಕೂಡ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಆಲ್ಮೋಸ್ಟು ಟ್ರೈ ಮಾಡ್ತಾ ಇರ್ತಾರೆ, ಮೆಡಿಕಲ್ ಸೀಟ್ಗೂ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಮೆಡಿಕಲ್, ಡೆಂಟಲ್, ಆಯುಷ್ ಈ ಥರ ಕೋರ್ಸ್ಗಳು ಕೂಡ ಟ್ರೈ ಮಾಡ್ತಿರ್ತಾರೆ. ಹಂಗಾಗಿ ಮಿಡಲ್ ಇರೋರಿಗೆ ಸ್ವಲ್ಪ ಸಮಸ್ಯೆ ಇವಾಗ. ಓಕೆ, ಇವಾಗ ಯಾವ ರೀತಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಎರಡೂ ಕೂಡ ಅಂತಂದರೆ ನೋಡಿ, ಮೊದಲು ಏನೇನೆಲ್ಲ ವಿಷಯ ಆಗಿದೆ ನಿನ್ನೆ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ 2 ನಿಮಿಷ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಪ್ರವೇಶ ಪರೀಕ್ಷೆ ನೀಟ್ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ವೈಫಲ್ಯದ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಈ ವರ್ಷ ಇಂಜಿನಿಯರಿಂಗ್ ಮತ್ತು ಇತರ ಸಂಬಂಧಿತ ಕೋರ್ಸ್ಗಳಿಗೆ ಮೊದಲು ಸಾಮಾನ್ಯ ಪ್ರವೇಶ ಅಂದರೆ ಸಿ.ಇ.ಟಿ ಕೌನ್ಸಿಲಿಂಗನ್ನು ನಡೆಸಲು ನಿರ್ಧರಿಸಿದೆ. ಈ ಹಿಂದೆ ಸಿ.ಇ.ಟಿ ಮತ್ತು ನೀಟ್ ಕೌನ್ಸಿಲಿಂಗನ್ನು ಏಕಕಾಲದಲ್ಲಿ ನಡೆಸಲಾಗ್ತಿತ್ತು. ಅಂದರೆ ವರ್ಷನೂ ಕೂಡ ಹೆಂಗಾಗ್ತಿತ್ತು ಅಂತಂದರೆ, ಈ ನೀಟು ಮತ್ತು ಕೆ.ಸಿ.ಟಿ ಎರಡೂ ಕೂಡ ಏನಾಗ್ತಿತ್ತು ಅಂತಂದರೆ ಕಂಬೈಂಡ್ ಆಗಿ ನಡೀತಾಯಿತ್ತು. ಅವಾಗ ಯಾವುದೇ ರೀತಿ ತೊಂದರೆ ಆಗ್ತಿದ್ದಿಲ್ಲ. ಮೀನ್ಸ್ ಹೆಂಗಂದರೆ ಆಪ್ಷನ್ ಎಂಟ್ರಿ ಅಂತ ಮುಂದೆ ನಿಮಗೆ ಪ್ರೊಸೆಸ್ ಬರ್ತಾಯಿತ್ತು. ಓಕೆ, ಸುಮಾರು ನೀವು ಎಷ್ಟು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಕೋರ್ಸ್ ಆ್ಯಡ್ ಮಾಡ್ಬೋದಿತ್ತು. ಫಸ್ಟಿಗೆ ಎಲ್ಲರೂ ಕೂಡ ಡ್ರೀಮ್. ಓಕೆ, ಜಸ್ಟ್ ನಿಮಗೆ ಎಲಿಜಿಬಿಲಿಟಿ ತೊಗೊಂಡ್ರು ಕೂಡ ಏನು ಮಾಡ್ತಾರೆ, ಸಿಗಲಿ ಬಿಡಲಿ ಸೆಕೆಂಡ್ರಿ, ಫಸ್ಟ್ ಅಂತೂ MBBS ಹಾಕೊಂಡ್ಬಿಡ್ತಾಯಿದ್ರಿ, ಡೆಂಟಲ್, ಆಯುಷ್, ಆಮೇಲೆ ಏನಪ್ಪ 4ನೇದು ಕೂಡ ಇಂಜಿನಿಯರಿಂಗು, ಓಕೆ, ಅಥವಾ ಅಗ್ರಿಕಲ್ಚರ್, ವೆಟರ್ನರಿ 5, 6 ಹಿಂಗಿತ ಹಾಕೋ ಅಂತ ಹೋಗ್ತಾಯಿದ್ರಿ. ನಿಮ್ಗೆ ಯಾವುದಾದ್ರೂ ಒಂದು ಕೋರ್ಸ್ ಕೆಳಗಡೆಲ್ಲಿ ಸಿಗ್ತದೆ ಅಂದರೆ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಸಿಗ್ಬೋದಾ, ಬೆಟರ್, ಇನ್ನೂ ಕೂಡ ಥರ್ಡ್ ರೌಂಡಿಗೆ ಸಿಗ್ಬೋದು ಅಂತಂದು ಹೋಗ್ತಾಯಿದ್ರಿ. ಬಟ್ ಈ ವರ್ಷ ಏನಾಗ್ತದೆ, ಕಂಪ್ಲೀಟಾಗಿ ಸಿ.ಇ.ಟಿ ಸಪ್ರೇಟು, ನೀಟ್ ಸಪ್ರೇಟ್ ಮಾಡಬೇಕಂತ ಫೈನಲ್ ಡಿಸಿಷನ್ ಬಂದಿದ್ದಾರೆ. ಅಂದರೆ ಈ ವರ್ಷ ಇಂಜಿನಿಯರಿಂಗ್ ಸೇರಿದಂತೆ 8 ಕೋರ್ಸ್ಗಳಿಗೆ ಸಿ.ಇ.ಟಿ ಶ್ರೇಯಾಂಕದ ಆಧಾರದ ಮೇಲೆ ಅಂದರೆ ರ್ಯಾಂಕ್ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಯಲಿದೆ. ಮತ್ತು ವೈದ್ಯಕೀಯ, ದಂತವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳಿಗೆ ನಂತರ ನೀಟ್ ಶ್ರೇಯಾಂಕದ ಆಧಾರದ ಮೇಲೆ ಕೌನ್ಸಿಲಿಂಗ್ ನಡೆಯಲಿದೆ. ಅರ್ಥಾತ್ ಅಂದರೆ ಕೆ.ಸಿ.ಟಿ ಬರೆದಿದ್ದಾರೆ, ಸೆಕೆಂಡ್ PU ಎಕ್ಸಾಮ್ 2 ಕೂಡ ರಿಸಲ್ಟ್ ಬಂತು, ಎರಡೂ ಕೂಡ ಕಂಬೈಂಡ್ ಆಗಿ ಏನಾಗ್ತದೆ, ಒಂದು ನಿಮಗೆ ಕೆ.ಸಿ.ಟಿ ರ್ಯಾಂಕ್ ಅನ್ನೋದು ಅನೌನ್ಸ್ಮೆಂಟ್ ಆಗ್ತದೆ. ಆ ಒಂದು ರ್ಯಾಂಕ್ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ, ಈಗ ನಿಮ್ಮ ಕೆ.ಸಿ.ಟಿ ಅಂದರೆ ಸಿ.ಇ.ಟಿ ಇಂಜಿನಿಯರಿಂಗು ಸೇರಿ ಎಲ್ಲ ಕೋರ್ಸಸ್ಗಳು ಓಕೆ ಒನ್ ಟೈಮ್ ರಿವೈಂಡ್ ಮಾಡ್ತೀನಿ ನೋಡಬೇಕಾದ್ರೆ ಅಗ್ರಿಕಲ್ಚರ್, ವೆಟರ್ನರಿ, B.Pharma B.S ನರ್ಸಿಂಗ್, AHS, B.P.T, B.P.O, ಓಕೆ, ಇನ್ನೂ ಕೂಡ ಯಾವುದಾದ್ರು ಮಿಸ್ ಮಾಡಿತ್ತಂದರೆ ಆ್ಯಡ್ ಮಾಡ್ಕೊರಿ. ಓಕೆ, ಎಲ್ಲನೂ ಕೂಡ ಇದರಲ್ಲಿ ಬರ್ತಕ್ಕಂಥ ಕೆ.ಸಿ.ಟಿಲಿ ಕೌನ್ಸಿಲಿಂಗ್ ನಡೆಯುವಂಥದ್ದು ಇದು. ಓಕೆ, ಬೇರೆ ನೀವು ಸಪ್ರೇಟ್ ನೀವೇನಾದರೂ ಮ್ಯಾನೇಜ್ಮೆಂಟ್ ಕೋಟಾ ಹೋಗ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ದುಡ್ಡು ಇರ್ತದೆ, ಅದೊಂದು ತಲೆಯಲ್ಲಿ ಇರಲಿ. ಓಕೆ, ಸರಿ. ಗುರುವಾರ ಉನ್ನತ ಶಿಕ್ಷಣ ಸಚಿವ ಗೊತ್ತಿರುವಾಗ ಇವತ್ತು ಫ್ರೈಡೆ, ನಿನ್ನೆ ಸುಧಾಕರ್ ನೇತೃತ್ವದಲ್ಲಿ ಖಾಸಗಿ ವೃತ್ತಿಪರ ಕಾಲೇಜು ಆಡಳಿತ ಮಂಡಳಿಗಳು ಮತ್ತು ಉನ್ನತ ಶಿಕ್ಷಣ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಗಳ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಕೋರ್ಸ್ಗಳ ಅಭ್ಯರ್ಥಿಗಳು 3ನೇ ಸುತ್ತಿನ ಸಿ.ಇ.ಟಿ ಕೌನ್ಸಿಲಿಂಗ್ ಅಪ್ಗ್ರೇಡ್ ಆಗಲು ಅವಕಾಶ ನೀಡಲು ನಿರ್ಧರಿಸಿ. ಅಂದರೆ ನೋಡಿ, ಫಸ್ಟ್ ರೌಂಡ್ ಆ್ಯಂಡ್ ಸೆಕೆಂಡ್ ರೌಂಡು ಕೆ.ಸಿ.ಟಿ ಸಪ್ರೇಟ್ ನಡೀತದೆ. ಈ ಥರ್ಡ್ ರೌಂಡಿಗೆ ಬಂದಾಗ ನೋಡಿ, ಥರ್ಡ್ ರೌಂಡಿಗೆ ಬರೋಷ್ಟಿಗೆ ನೀಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಅವಾಗ ನೀಟಲ್ಲೂ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು ಯಾರೆಲ್ಲ ನೀಟ್ ಎಲಿಜಿಬಿಲಿಟಿ ಮಾರ್ಕ್ಸ್ ತೊಗೊಂಡವರು. ಅಲ್ಲಿ ಏನಾದರೂ ನಿಮಗೆ ಸೀಟ್ ಸಿಕ್ಕರೆ, ಇಲ್ಲಿ ಆಗಲೇ ನೀವು ಅಮೌಂಟ್ ಪೇ ಮಾಡಿದರೂ ಸಹಿತ ನಿಮ್ಗೆ ಅಮೌಂಟ್ ಪೇ ಮಾಡಿದ್ದು ವಾಪಸ್ ಕೊಡ್ತಾರೆ. ಅಮೌಂಟು ನಿಮಗೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, JEE ಬರೆದಿರ್ತಾರೆ, ಅದೇ ರೀತಿ ಕಮೆಡಿಕೆ ಬರೆದಿರ್ತಾರೆ. ಎಲ್ಲನೂ ಕೂಡ ಹೆಂಗಿದಾವೆ ಅಂತಂದರೆ, ನೀವು ನೆಕ್ಸ್ಟ್ ರೌಂಡ್ ಹೋಗ್ಬೇಕಂತಂದರೆ ಅಮೌಂಟ್ ಕಟ್ಟಿನೇ ಹೋಗಬೇಕು. ನೋಡಿ, ಎಲ್ಲಾದರೂ ನೀವು ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಕೌನ್ಸಿಲಿಂಗ್ ಕರೆಕ್ಟ್ ಅಟೆಂಡ್ ಮಾಡಿ. ಯಾಕಂದರೆ ಎಲ್ಲನೂ ಕೂಡ ನೀವು ಇದು ಒಂದು ರೀತಿ ಕಾಷನ್ ಡಿಪಾಸಿಟ್ ಥರನೇ ಅನ್ಕೋರಿ. ಅಮೌಂಟ್ ಕಟ್ಟೋದು, ಮುಂದೆ ಹೋಗೋದು, ಹೋಲ್ಡ್ ಇಟ್ಕೊಂಡು ಹೋಗೋದು ಅಂತಂದರೆ ಆ ರೀತಿ ಆದಾಗ ಏನಾಗ್ತದೆ, ನಿಮಗೆಲ್ಲ ಕೌನ್ಸಿಲಿಂಗಲ್ಲೂ ಕೂಡ ದುಡ್ಡು ಕೊಡ್ಕೊಂಡು ಹೋದರೆ ಸಿಕ್ಕಾಬಟ್ಟೆ ದುಡ್ಡಾಗುತ್ತೆ. ನೋಡ್ಕೊಂಡು ಹೋಗಿ. ಫಾರ್ ಎಕ್ಸಾಂಪಲ್ ನಮ್ಮ ಕೆ.ಸಿ.ಟಿಲಿ ನೀವೇನಾದ್ರು ಕೆ.ಸಿ.ಟಿ ನೀಟ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಎಷ್ಟೊಂದು ಹುಡುಗರು ಇರ್ತಾರೆ. ಅಂಥವ್ರಿಗೆ ಫಸ್ಟ್ ರೌಂಡ್ ನಿಮ್ಗೇನು ಸೀಟ್ ಸಿಗ್ತಾ, ನಿಮಗೆ ಇನ್ನೂ ಕೂಡ ನಾನು ಮೆಡಿಕಲ್ ಸೀಟ್ ಬೇಕಾಗಿದೆ, ನಾನು ಇನ್ನೂ ಕೂಡ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ, ಕೆ.ಸಿ.ಟಿ ಹೋಗಿ ಸೆಕೆಂಡ್ ರೌಂಡ್ಗೆ ಹೋಗಿ. ಸೆಕೆಂಡ್ ರೌಂಡಲ್ಲೂ ಕೂಡ ಒಂದು ಯಾವ್ದಾದ್ರು ಬೆಟರ್ ಕೆಲ ಸಿಕ್ಕತ್ತಾ, ನಾನು ಇನ್ನೂ ಕೂಡ ಏನು ಮಾಡ್ತೀನಿ, ನಾನು ಥರ್ಡ್ ರೌಂಡ್ಗೆ ಹೋಗ್ತೀನಿ. ಅಷ್ಟೊತ್ತಿಗೆ ನಂಗೆ ನೀಟ್ ಕೌನ್ಸಿಲಿಂಗ್ ಬರ್ತದೆ. ನೀಟಲ್ಲಿಗೆ ನೋಡಿ ಈ ಥರನೇ ನಡೆಯೋದು, ಈ ಥರ ಹೇಳ್ತಾರೆ. ನಾನು ಫಸ್ಟ್ ರೌಂಡ್ಗೆ ಯಾವುದೋ ಒಂದು ಸೀಟ್ ಸಿಕ್ಕಿತ್ತು, ಓಕೆ, ಅದನ್ನೇನು ಮಾಡ್ತೀರಾ, ಹೋಲ್ಡ್ ಇಟ್ಕೊತೀರಾ.
ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬರ್ತಾರೆ, ಅಲ್ಲೂ ಕೂಡ ಏನು ಸೀಟ್ ಸಿಗುತ್ತೆ, ಅದನ್ನು ಕೂಡ ಹೋಲ್ಡ್ ಇಟ್ಕೊತೀರಾ. ಥರ್ಡ್ ರೌಂಡಿಗೇನು ಕೂಡ ಪಾರ್ಟಿಸಿಪೇಟ್ ಮಾಡುವಾಗ ನೀಟು ಕೂಡ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ. ಅದನ್ನೇ ಹೇಳ್ತಿರೋದು, ಮೂರನೇ ರೌಂಡಿಗೆ ಏನಾಗ್ತದೆ ಅಪ್ಗ್ರೇಡ್ ಆಗಲು ಅವಕಾಶ ಕೊಡ್ತಾರೆ, ಅಪ್ಗ್ರೇಡ್ ಆಗಲು ಕೊಡ್ತಾರೆ. ಅಂದರೆ ನೀಟ್ ಥರ್ಡ್ ರೌಂಡಿಗೆ ಬರೋ ಅಂದರೆ KCT ಥರ್ಡ್ ರೌಂಡಿಗೆ ಬರೋಷ್ಟಿಗೆ ನೀಟು ಕೂಡ ಸ್ಟಾರ್ಟ್ ಆಗ್ತದೆ. ನೀಟಲ್ಲಿ ಏನಾದರೂ ಸೀಟ್ ಸಿಕ್ಕರೆ ನೀವು ಇಲ್ಲಿ ಏನು ಕಟ್ಟಿದ್ರಿ ಅಮೌಂಟ್ ಎಲ್ಲ ವಾಪಸ್ ನಿಮಗೆ ಕೊಡ್ತಾರೆ. ನೀವು ನೀಟಲ್ಲಿ ಆರಾಮಾಗಿ ಫ್ರೀಯಾಗಿ ಕೊಡ್ತಾರೆ. ಯಾವುದೇ ರೀತಿ ಮುಟ್ಗೋಲು ಅಂತ ಕರಿತೀವಿ, ಅದು ಯಾವುದೇ ರೀತಿ ಪೆನಾಲ್ಟಿ ಕೂಡ ಇರೋದಿಲ್ಲ, ಫ್ರೀ ಆಗಿರ್ತದೆ. ನೆಕ್ಸ್ಟು ಈ ಬಾರಿ ನೀಟ್ ಜೂನ್ 2026 ನಡೆದ ಜುಲೈ ಹಂತದ ವೇಳೆಗೆ ಫಲಿತಾಂಶಗಳು ಪ್ರಕಟವಾಗುವ ಸಾಧ್ಯತೆ ಇದೆ. ನೋಡಿ ಜುಲೈ ಅಂತ್ಯದ ವೇಳೆಗೆ ಫಲಿತಾಂಶಗಳು ಪ್ರಕಟವಾಗುವ ಸಾಧ್ಯತೆ. ಅಂದರೆ ಜೂನ್ 21ಕ್ಕೆ ನಡೆದರೆ ಜುಲೈಗೆ ಏನಾಗ್ತದೆ ಅಂತಂದರೆ ನಿಮ್ಗೆ ರಿಸಲ್ಟ್ ಬರ್ತದೆ ಅಂತಂದು ಸಾಧ್ಯತೆ. ಓಲಿ ನಿಮಗೆ ಜುಲೈಯ ಫಸ್ಟ್ ವೀಕೇ ಬರಲಿ ರಿಸಲ್ಟು, ಬಟ್ ಆದರೂ ಕೂಡ ಕೌನ್ಸಿಲಿಂಗ್ ರೆಡಿ ಮಾಡ್ಕೋಬೇಕಲ್ವ. ಅದು ನೀಟೇ ಫಸ್ಟ್ ಬರೋದು, ಸಡನ್ನಾಗಿ ನಿಮಗೆ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಅಂದರೆ ನಮ್ಮ ಸ್ಟೇಟ್ನವ್ರು ಸಡನ್ನಾಗಿ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಲ್ಲ. ಎಲ್ಲನೂ ಕೂಡ ಕರೆಕ್ಟ್ ಸುಸೂತ್ರವಾಗಿದ್ದರೆ, ಮೀನ್ಸ್ ಯಾವ ರೀತಿಯಪ್ಪ ಅಂದರೆ MCC ಅವರು ತಮ್ಮ ಶೆಡ್ಯೂಲ್ ಕರೆಕ್ಟ್ ಹಾಕೊಂಡ್ಬಿಟ್ರು, MCCದವರು ನಡೆಸಿ 1-2 ಡೇಸ್ ಆದಮೇಲೆ ನಮ್ಮ ಸ್ಟೇಟಲ್ಲಿ ಎಲ್ಲನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು. ಸಡನ್ನಾಗಿ ಹೆಂಗೆ ಬೇಕು ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಸೊ ಹಂಗಾಗಿ ಇದು ಒಂದು ಸ್ಟ್ರಕ್ಚರ್ಡ್ ವೇ ಹೋಗ್ತದೆ. ಎಲ್ಲನೂ ಕೂಡ ಕರೆಕ್ಟ್ ಇತ್ತು. ಯಾವುದೇ ರೀತಿ ಮತ್ತೆ ಕೆಲವೊಂದು ಹುಡುಗರು ಯಾವುದಾದ್ರೂ ಕೋರ್ಟ್ ಕೇಸು ಅದು ಇದು ಹಾಕಿತ್ತಂದರೆ ಮತ್ತೆ ಲೇಟ್ ಆಗುತ್ತೆ, ಅದೊಂದು ತಿಳಿದಿರಲಿ. ನಂತರ ವೈದ್ಯಕೀಯ ಸಲಹಾ ಸಮಿತಿ ಅಂದರೆ MCC ನೀಟ್ ಕೌನ್ಸಿಲಿಂಗ್ ವೇಳಾಪಟ್ಟಿಯನ್ನು ಪ್ರಕಟಿಸ್ತದೆ. ನೀಟ್ ಮತ್ತು CET ಕೌನ್ಸಿಲಿಂಗನ್ನು ಏಕಕಾಲದಲ್ಲಿ ನಡೆಸಲು ಸಾಧ್ಯವಾಗುವುದಿಲ್ಲ. ಇದಲ್ಲದೆ ಇತರ ರಾಜ್ಯಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಕಾಮೆಡ್ಕೆ ಕೌನ್ಸಿಲಿಂಗಲ್ಲೂ ಭಾಗವಹಿಸ್ತಾರೆ ಎಂದು ಡಾಕ್ಟರ್ ಸುಧಾಕರ್ ಇಂದು ಅಂದರೆ ಈ ನೋಡಪ್ಪ ಈಗ ಹಿಂದೂ ನ್ಯೂಸ್ ಇದೇನಪ್ಪ ಅಂದರೆ ಟ್ರಸ್ಟೆಡ್ ಮಾಡಬೇಕು, ಯಾಕಂದರೆ ಅವ್ರಿಗೆ ಗೊತ್ತಿರೋ ಬಗ್ಗೆ ನ್ಯೂಸ್ ಪತ್ರಿಕೋದ್ಯಮ ಕಡೆಯಿಂದ ಬಂದಿರತಕ್ಕಂಥ ನ್ಯೂಸ್ ಇದು. ಅಂದರೆ ನಿನ್ನೆ ನಡೆದಿರ್ತಕ್ಕಂಥ ವಿಚಾರ ಹೇಳ್ತಿದ್ದಾರೆ. ಈಗ ನೀಟ್ಗೋಸ್ಕರ ವೇಟ್ ಮಾಡ್ಕೊಂಡು ಕುಂತ್ರೆ KCT ಬೇಗ ಮುಗಿಯಲ್ಲ. ಅದ್ರ ಜೊತೆಗೆ ಕಾಮಿಡಿಗೆ ಕೂಡ ಏನು ಮಾಡ್ತಾರೆ ಅಂತಂದರೆ ಸಾವಿರಾರು ಸ್ಟೂಡೆಂಟ್ ಕೂಡ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಸೊ ಎಲ್ಲರೂ ಕೂಡ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನೀಟ್ ಸಪ್ರೇಟ್ ಆಮೇಲೆ ಲೇಟಾಗಿ ಮಾಡ್ಲಿಕ್ಕೆ ತಯಾರು ಮಾಡಿದ್ದಾರೆ. ಅಂದರೆ ತಮಿಳುನಾಡು ಮತ್ತು ಮಹಾರಾಷ್ಟ್ರಕ್ಕೆ ಕೂಡ ಏನಂತಾರೆ ಇಂಜಿನಿಯರ್ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳಿಗೆ ಮೊದಲೇ ಕೌನ್ಸಿಲಿಂಗ್ ನಡೆಸುತ್ತಿವೆ ಎಂದು ಅವ್ರು ಹೇಳಿದ್ರು. ಅವರು ಕೂಡ ಏನು ಮಾಡಿದ್ದಾರೆ, ಸೇಮ್ ನಮ್ಮ ಈಗ ಏನು ಡಿಸಿಷನ್ ತೊಗೊಂಡ್ರೆ ಇದೇ ರೀತಿ ಅಲ್ಲಿ ಕೂಡ ಮಾಡ್ತಿದ್ದಾರೆ. ಈ ಹಿಂದೆ CET ಮತ್ತು ನೀಟ್ ಕೌನ್ಸಿಲಿಂಗ್ ಏಕಕಾಲದಲ್ಲಿ ನಡೆಸಿದಾಗಲೂ ವಿದ್ಯಾರ್ಥಿಗಳು ತಮ್ಮ ಕೋರ್ಸ್ಗಳನ್ನು 2ನೇ ಸುತ್ತಿನವರೆಗೆ ಅಪ್ಗ್ರೇಡ್ ಮಾಡಲು ಅವಕಾಶ ಇತ್ತು. ಸೊ ಗೊತ್ತಿದೆ ನಿಮ್ಮ ಕಳೆದ ಬಾರಿನೂ ಕೂಡ ಏನಾಗಿತ್ತು, 2024 ಕೂಡ ಏನಾಗಿತ್ತು, ಇದೇ ರೀತಿ ಸಮಸ್ಯೆ ಆಗಿತ್ತು. ಫಸ್ಟ್ ರೌಂಡಲ್ಲಿ KCT ನಡೆದಿತ್ತು, ಸೆಕೆಂಡ್ ರೌಂಡ್ಗೆ ನೀಟ್ KCT ಕಂಬೈನ್ ಮಾಡಿದರು. ಸೊ ಈಗ ಇನ್ನೂ ಕೂಡ ಡಿಲೇ ಆಗುತ್ತೆ. ಅಂದರೆ ಈಗ ಆ ಥರ ಇಲ್ಲ, ಇನ್ನೂ ಕೂಡ ಭಾಳ ಡಿಲೇ ಆಗುತ್ತೆ. ಅಂದರೆ ಈಗ ಥರ್ಡ್ ರೌಂಡಿಗೆ ಆಗ್ಬೋದು ಅಂತ. ಅದಾಗಿ ಒಂದು ಸುತ್ತಿನ ಕೌನ್ಸಿಲಿಂಗನ್ನು ಪೂರ್ಣಗೊಳಿಸಲು ಕನಿಷ್ಠ 30ರಿಂದ 40 ದಿನಗಳು ಬೇಕಾಗ್ತದೆ. ಮಿನಿಮಮ್ ಅಂದರೆ 1 ತಿಂಗಳು ಬೇಕೇ ಬೇಕು ಒಂದು ಫಸ್ಟ್ ರೌಂಡ್ ನಡಿಬೇಕಂದ್ರೆ. ಸೊ ಆದ್ದರಿಂದ ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಮತ್ತು ಇಂಜಿನಿಯರಿಂಗ್ ಸೇರಿದಂತೆ ಎಲ್ಲ ಕೋರ್ಸ್ಗಳ ಅಭ್ಯರ್ಥಿಗಳು 3ನೇ ಸುತ್ತಿನವರೆಗೂ ಅಪ್ಗ್ರೇಡ್ ಮಾಡಲು ನಾವು ನಿರ್ಧರಿಸಿದ್ದೇವೆ. ಸೊ ಈ ಸರ್ತಿ ಏನು ಮಾಡಿದ್ದಾರೆ, ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಬರೋಟಿಗೆ ಅಪ್ಗ್ರೇಡ್ ಆಗಬೇಕಂತಂದರೆ ಇನ್ನೂ ಕೂಡ ನೀಟ್ ಬಂದಿರಲ್ಲ ನಿಮಗೆ. ಸೊ ಹಂಗಾಗಿ ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೆ ಬರುವಾಗ ನಿಮ್ಗೆ ಅಪ್ಗ್ರೇಡ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ನೋಡಿ, ವೈದ್ಯಕೀಯ ಸೀಟ್ ಬಯಸಿದ ಅಭ್ಯರ್ಥಿಯು CET ಕೌನ್ಸಿಲಿಂಗ್ನಲ್ಲಿ ಉತ್ತಮ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ಗೆ ಪ್ರವೇಶ ಪಡೆದು ನಂತರ ನೀಟ್ ಕೌನ್ಸಿಲಿಂಗ್ನಲ್ಲಿ ವೈದ್ಯಕೀಯ ಸೀಟು ಪಡೆದರೆ ಈ ಅಭ್ಯರ್ಥಿ ಮತ್ತು ಖಾಲಿ ಇರುವ ಸೀಟಿನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಹ ಅಪ್ಗ್ರೇಡ್ ಮಾಡಲು ಅನುಮತಿಸಲಾಗ್ತದೆ. ಅಂದರೆ ನೀವು ಅಡ್ಮಿಷನ್ ಆಗಿರಿ, ಓಕೆ, ಫಸ್ಟ್ ರೌಂಡಿಗೆ ಸೀಟ್ ಸಿಕ್ಕರು, ನೀವು ಸೆಕೆಂಡ್ ರೌಂಡಿಗೆ ಬಂದು ಅಡ್ಮಿಷನ್ ಆದ್ರಿ ಪರವಾಗಿಲ್ಲ, ಅಡ್ಮಿಷನ್ ಆಗಿರಿ ಅನ್ಕೋರಿ, ಥರ್ಡ್ ರೌಂಡಿಗೆ ಬರೋಷ್ಟಿಗೆ ನೀಟ್ ಬಂದಿರ್ತದೆ. ನಾನು ಅದನ್ನೇ ಹೇಳ್ತದೆ, ನೀವು ಅಡ್ಮಿಷನ್ ಆದರೂ ಸಹಿತ ಅಪ್ಗ್ರೇಡಿಗೆ ಅವಕಾಶ ಇರ್ತದೆ. ಅಂದರೆ ವಾಪಸ್ ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕರೆ ನಿಮ್ಗೆ ಅವ್ರೇನು ಮಾಡಬೇಕು, ಕೊಡಲೇಬೇಕು. ಬೆಟರ್ ಯಾರು ಕೂಡ ಅಡ್ಮಿಷನ್ ಆಗ್ಲಿಕ್ಕೆ ಹೋಗಬೇಡಿ. ಫಸ್ಟ್ ರೌಂಡ್ ಟು ಸೆಕೆಂಡ್ ರೌಂಡಿಗೆ ಹೋಗುವಾಗ ಹೋಲ್ಡ್ ಇಟ್ಕೋರಿ, ಸೆಕೆಂಡ್ ರೌಂಡ್ ಟು ಥರ್ಡ್ ರೌಂಡ್ ಹೋಗೋ ಕೂಡ ಹೋಲ್ಡ್ ಇಟ್ಕೊಂಡೇ ಹೋಗಿ. ಯಾಕಂದರೆ ಎನಿ ಟೈಮ್ ಏನು ಬೇಕಾದ್ರೂ ರೂಲ್ ಚೇಂಜಸ್ ಆಗ್ಬೋದು. ಬಟ್ ಇನ್ನೂ ಕೂಡ ಡಿಲೇ, ಎಲ್ಲನೂ ಕೂಡ ಪ್ರೊಸೆಸ್ ಹೇಳ್ತಾ ಹೋಗ್ತಾರೆ. ಇವಾಗ ಈ ಥರ ನ್ಯೂಸ್ ಇದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ಕೂಡ ಆ್ಯಕ್ಚುಲಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿಲ್ಲ. ಏನೇನೆಲ್ಲ ಹೇಳ್ತಾರೆ ಬೈ ಡೇ ನಿಮ್ಗೆ ಅಪ್ಡೇಟ್ ಇರಲೇಬೇಕಾಗ್ತದೆ. ಯಾರಿಗಪ್ಪ ಅಂದರೆ ಎಸ್ಪೆಷಲಿ ನೀಟು ಅಂದರೆ ಫಾರ್ ಎಕ್ಸಾಂಪಲ್ ಮೆಡಿಕಲ್, ಡೆಂಟಲ್, ಆಯುಷ್ ಸೀಟ್ಗಳಿಗೆ ಯಾರೆಲ್ಲ ಬೇಕಂತ ಅನ್ಕೊಂಡಿರ್ತಾರೆ ಅಂತಂದರೆ KCTದಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಓಕೆ, ಆ್ಯಂಡ್ ನೀಟಲ್ಲೂ ಕೂಡ ಬೇಕಂತ ಅನ್ಕೊಂಡಿರ್ತಾರೆ. 50-50 ಚಾನ್ಸಸ್ ಇರ್ತದೆ ನಿಮ್ಗೆ ಸಿಗೋದು. ಆ ಥರ ಸ್ಟೂಡೆಂಟ್ ಏನಪ್ಪ ಅಂದರೆ ನೀವು ಕರೆಕ್ಟ್ ಡೇ ಬೈ ಡೇ ಪ್ರೊಸೆಸ್ ಕರೆಕ್ಟೇ ಮಾಡ್ಕೊತ ಹೋಗಲೇಬೇಕು. ಓಕೆ, ಶುಲ್ಕ ಮರುಪಾವತಿ ಅಂತ ಇದಲ್ಲದೆ ಉನ್ನತೀಕರಣ ಸಮಯದಲ್ಲಿ ಇಂಜಿನಿಯರಿಂಗ್ ಸೀಟನ್ನು ತ್ಯಜಿಸಿ ವೈದ್ಯಕೀಯ ಕೋರ್ಸ್ಗಳಿಗೆ ದಾಖಲಾಗುವ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶುಲ್ಕವನ್ನು ಮರುಪಾವತಿಸಲಾಗುವುದು ಎಂದು ಸಚಿವರು ಹೇಳಿದ್ದಾರೆ. ಅಂದರೆ ಅದೇ ಹೇಳ್ದಂಗೆ ಇಂಜಿನಿಯರ್ ಬಿಟ್ಟು ನೀವೇನೋ ವೈದ್ಯಕೀಯ ಕೋರ್ಸ್ಗಳಿಗೆ ಏನಾದರೂ ಹೋದರೆ ನಿಮಗೆ ಅಮೌಂಟ್ ಎಲ್ಲನೂ ಕೂಡ ಏನು ಮಾಡ್ತಾರೆ, ರಿಫಂಡ್ ಮಾಡ್ತಾರೆ. ಇದಲ್ಲದೆ ವೈದ್ಯಕೀಯ ಕೋರ್ಸ್ಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ ಖಾಲಿ ಇರುವ ಇಂಜಿನಿಯರ್ ಸೀಟ್ಗಳನ್ನು ಮೇಲ್ದರ್ಜೆಗೆ ಇರುವ ವಿದ್ಯಾರ್ಥಿಗಳು ಶುಲ್ಕವನ್ನು ಮರುಪಾವತಿಸಲು ಕಾಲೇಜುಗಳು ಒಪ್ಪಿಕೊಂಡಿವೆ. ಅಂದರೆ ಈಗ ಕಾಲೇಜು ಕೂಡ ಎಲ್ಲನೂ ಕೂಡ ಈಗ ಒಪ್ಪಂದ ಮಾಡ್ಕೊಂಡ್ಬಿಟ್ಟಾರೆ. ಅಂದರೆ ಈಗ ನೀವು ಫಾರ್ ಎಕ್ಸಾಂಪಲ್ ಏನು ಮಾಡಿದ್ರೆ ಅಂತ ಪೇಮೆಂಟ್ ಮಾಡಿಬಿಟ್ಟಿದ್ರಿ ಕಾಲೇಜ್ಗೆ, ಅವ್ರು ಪೇಮೆಂಟ್ ಕೊಡ್ತಾರಿಲ್ಲ ಅಂತ ಅನ್ಕೊಂಗಿಲ್ಲ. ₹1 ಕೂಡ ಇಟ್ಕೊಳ್ಳಲ್ಲ. ನಿಮ್ಗೆ ಏನಾದರೂ ಮೆಡಿಕಲ್ ಯಾವುದಾದ್ರೂ ಸೀಟ್ ಸಿಕ್ಕರೆ, ಅಂದರೆ ವೈದ್ಯಕೀಯ ಕೋರ್ಸ್ಗಳು ಯಾವುದಾದ್ರೂ ಮೆಡಿಕಲ್, ಡೆಂಟಲ್, ಆಯುಷ್ ಯಾವುದಾದ್ರೂ ಸಿಗಲಿ, ₹1 ಕೂಡ ಏನು ಮಾಡ್ತಾರೆ ನಿಮ್ಮ ಕಡೆಯಿಂದ ಇಸ್ಕೊಳ್ಳಲ್ಲ. ಎಲ್ಲ ಅಮೌಂಟ್ ಕೂಡ ನಿಮ್ಗೆ ವಾಪಸ್ ಕಳಿಸ್ತಾರೆ. ನೀವೇನು ಮಾಡ್ಬೋದು, ಆ ಕಡೆ ಸಿಕ್ಕರೆ ಆ ಕಡೆ ಹೋಗ್ಬೋದು.
ಸಿಕ್ಕರೆ ಮಾತ್ರ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಈಗ ಹೋಲ್ಡ್ ಇಟ್ಕೊಂತಿದ್ದೀರಾ, ಓಕೆ ನೀವು ನೋಡಿ, ನೀವು ಅದನ್ನ ಹೇಳೋದು ಆಪ್ಷನ್ ಇಂಟರ್ವ್ಯೂಗೆ ಹೆಂಗೆ ಮಾಡ್ತಾರೆ ಅಂತಂದರೆ ಸುಮ್ಮನೆ ಹಾಕೊಂಡ್ಬಿಡೋದು, ಯಾವುದಾದ್ರು ಹೋಲ್ಡ್ ಇಟ್ಕೊಂಡ್ಬಿಡೋದು. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜ್ ಸಿಕ್ಬಿಡುತ್ತೆ ನಿಮ್ಗೆ ಸೆಕೆಂಡ್ ರೌಂಡಲ್ಲಿ, ಅದನ್ನ ಹೋಲ್ಡ್ ಇಟ್ಕೊಂಡ್ಬಿಟ್ಟಿರ ಹಂಗೆ, ಓಕೆ ಅಲ್ಲಿ ಅಮೌಂಟ್ ಕೂಡ ಪೇ ಮಾಡಿರ್ತೀರ. ನೀವು ಥರ್ಡ್ ರೌಂಡಿಗೆ ಹೋದಾಗ ನಿಮ್ಗೆ ಯಾವುದೂ ಕೂಡ ಸಿಗಲ್ಲ ಅಂತಂದರೆ ವಾಪಸ್ ಸೆಕೆಂಡ್ ರೌಂಡೇ ಸಿಕ್ಕಿರ್ತದೆ, ಅವಾಗ ನೀವು ಅಡ್ಮಿಷನ್ ಆಗಲೇಬೇಕು, ಅದು ಮಾತ್ರ ಫಿಕ್ಸ್. ಓಕೆ, ನೀವು ಏನಾದರೂ ಸುಮ್ಗೆ ಆಡ್ ಮಾಡಿದ್ದು ನಾನು ನಾಳೆ ಯಾವುದಾದ್ರೂ ಸಿಕ್ಬಿಡ್ತು ಅದು ನಾವು ಹೋಗಲ್ಲ ಅಂತ ಅನ್ನಂಗಿಲ್ಲ, ಯಾಕಂದರೆ ಅದು ರೂಲ್ಸ್ ಇದೆ. ನೀವು ಬೇಕಿದ್ದು ಮಾತ್ರ ಹಾಕೋರಿ ಅಂತ ಹೇಳ್ತಿದ್ರು ಅವರು ಕೂಡ, ಆಯಿತಾ. ನೀಟ್ ಪರೀಕ್ಷೆ ವಿಳಂಬದಿಂದ 10% ವಿದ್ಯಾರ್ಥಿಗಳು ಏನಾಗ್ತಾರೆ ತಮ್ಮ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಸೀಟ್ಗಳನ್ನು ಪರಸ್ಪರ ಬದಲಾಯಿಸಿಕೊಳ್ತಾರೆ. ನೋಡಿ, 100ರಲ್ಲಿ 10% ಸ್ಟೂಡೆಂಟ್ ಇದು ಮಾತ್ರ ಎಫೆಕ್ಟ್ ಆಗ್ತಿರುತ್ತೆ, ರಿಮೇನಿಂಗ್ ಸ್ಟೂಡೆಂಟ್ ಯಾರು ಕೂಡ ಆಗೋದಿಲ್ಲ. ಯಾಕಂದರೆ ಎಷ್ಟು ಹುಡುಗರು ನೀಟ್ ಬರ್ದಿರಲ್ಲ, KCT ಅಷ್ಟೇ ಬರ್ದಿರ್ತಾರೆ, ಅವ್ರಿಗೆ ತೊಂದರೆ ಇರಲ್ಲ. ನೀಟ್ ಬರ್ದಿರ್ತಾರೆ, ಒಳ್ಳೆ ರ್ಯಾಂಕ್ ಇರ್ತದೆ, ಅವ್ರಿಗೆ ಪಕ್ಕ ಸಿಗ್ತಾ ಇರ್ತದೆ, ಅಂಥ ಸ್ಟೂಡೆಂಟ್ಗೆ ಸಮಸ್ಯೆ ಸಿಗಲ್ಲ. ಇಲ್ಲಿ ಮಿಡಲ್ ಇರ್ತಾರೆ, ಈಗ 50-50 ಚಾನ್ಸಸ್ ಇರೋರು, ಅಂಥ ಹುಡುಗರಿಗೆ ಸ್ವಲ್ಪ ಸಮಸ್ಯೆ ಆಗೋದಿದು. ಓಕೆ, ಆ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿ ಹೊರಬರಲು ಅವಕಾಶ ನೀಡಬೇಕು ಒಂದು, ಅಂದರೆ 10% ಸ್ಟೂಡೆಂಟ್ ಏನಂತಾರೆ ಇಂಜಿನಿಯರಿಂಗ್ ಬಿಟ್ಟು, ಓಕೆ, ಇದು ವೈದ್ಯಕೀಯ ಸೀಟ್ಗಳಿಗೆ ಏನಾದರೂ ಬರ್ತಾರೆ ಅಂದರೆ ಅಂಥ ಸ್ಟೂಡೆಂಟ್ಗೆ ಮಾಡ್ತಾರೆ ಈಸಿಯಾಗಿ ವೇದಲ್ಲಿ ಎಂಬುದು ಆರಾಮಾಗಿ ಫ್ರೀಯಾಗಿ ಬರ್ಬೋದು. ಎಲ್ಲ ವೃತ್ತಿಪರ ಕಾಲೇಜು ಸಂಘಗಳು ಇದಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಸೂಚಿಸಿವೆ. ನಿಮ್ಗೆ ಯಾರಾದರೂ ಏನು ಕೂಡ ಮಾಡೋಕ್ಕಾಗಲ್ಲ, ಯಾಕಂದರೆ ವಿತ್ ಎಲ್ಲನೂ ಕೂಡ ಡೀಟೇಲ್ಸ್ ಈಗಾಗಲೇ ಎಜುಕೇಷನ್ ಮಿನಿಸ್ಟ್ರು ಕೂಡ ಹೇಳ್ತಿದ್ದಾರೆ ಅಂತಂದರೆ, ಓಕೆ, ಅಂದರೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಹೇಳ್ತಿದ್ದಾರೆ ಅಂತಂದರೆ, ನಿಮಗೆ ಯಾವುದೇ ಒಂದು ಸೀಟ್ ಸಿಕ್ಕರೂ ಕೂಡ ಏನು ಮಾಡ್ಬೋದು, ಆರಾಮ್ಸಾಗಿ ನೀವು ಮೆಡಿಕಲ್ ಸೀಟ್ ಸಿಕ್ಕರೆ ಫ್ರೀಯಾಗಿ ಬರ್ತಾರೆ, ಯಾವುದೂ ಕೂಡ ದುಡ್ಡು ಕಟ್ಕೊಳ್ಳಲ್ಲ, $1 ರೂಪಾಯಿ ಕೂಡ ಕಟ್ಕೊಳ್ಳಲ್ಲ. ಓಕೆ, ಇದು ಕಾಳೆ ಎಲ್ಲನೂ ಕೂಡ ಒಪ್ಪಂದ ನಡೆದಿದೆ. ಕರ್ನಾಟಕ ಪರೀಕ್ಷೆ ಪ್ರಾಧಿಕಾರ ಗೊತ್ತಿರುವ KA ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರಸನ್ನ ಎಚ್ ಅವರು ಏನು ಮಾಡ್ತಾರೆ, ಇಂಜಿನಿಯರಿಂಗ್ ಸೇರಿದಂತೆ CET ಶ್ರೇಣಿಯ ಆಧಾರದ ಮೇಲೆ ಕೋರ್ಸ್ಗಳ ಸೀಟ್ ಮ್ಯಾಟ್ರಿಕ್ಸನ್ನು ಶೀಘ್ರದಲ್ಲೇ ಒದಗಿಸಬೇಕೆಂದು ವಿನಂತಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪಾಟೀಲ್ ಮತ್ತು ಇತರ ಸಭೆಯಲ್ಲಿ ಭಾಗವಹಿಸಿದರು. ಸೊ ಅಂದರೆ ಬೇಗನೆ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೋಬೋದು. ಅಂದರೆ ಈಗ ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟ್ ಬಂದದ್ದು ಅದು ಇದಲ್ವಾ, ಈಗ ಏನು ಮಾಡ್ತಾರೆ, KCET ರಿಸಲ್ಟ್ ಕೂಡ ಇನ್ನೊಂದು 2 to 3 ಡೇಸಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಅದಾದ ತಕ್ಷಣ ಈಗಾಗಲೇ ಏನು ಮಾಡೋರು ಅಂತಂದರೆ KA ಡೈರೆಕ್ಟರ್ ಆಗಿರ್ತಕ್ಕಂಥ H ಪ್ರಸನ್ನ ಅವರು ಏನು ಮಾಡಿದಾರೆ, ಈಗೆಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಆಯಿತು, ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ BS ನರ್ಸಿಂಗ್, BPT, HS, BPO ಕೋರ್ಸ್ಗಳಿಗೆ ಮಾಡಬೇಕು, RGHSಗೆ. ಸೊ ಅಂದರೆ ಇದೇ ಒಂದೊಂದು ಯೂನಿವರ್ಸಿಟಿಗೆ ಏನು ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ಗಳು ಬೇಕಾಗ್ತದೆ. ಆ ಸೀಟ್ ಮ್ಯಾಟ್ರಿಕ್ಸ್ಗೋಸ್ಕರ ಈಗಾಗಲೇ ಅವ್ರು ರಿಕ್ವೆಸ್ಟನ್ನು ಕಳಿಸಿದರೆ, ಆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಏನಾಗ್ತದೆ ಅಂತಂದರೆ ನಿಮಗೆಲ್ಲನೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತದೆ. ಅಂತಂದರೆ ನೆಕ್ಸ್ಟ್ ಮಂತಿಂದ ಕೌನ್ಸಿಲಿಂಗ್ ಜೋರು ಇರ್ತದೆ. ಓಕೆ, ಪ್ರತಿಯೊಂದು ಕೂಡ ಅಪ್ಡೇಟ್ ಬೇಸ್ ಮಾಡ್ಕೊಳ್ಳೋಂಗಿಲ್ಲ, ಯಾಕಂದರೆ ಡೇ ಬೈ ಡೇ ಚೇಂಜ್ ಆಗ್ತಿರ್ತದೆ. ಈ ವರ್ಷನೂ ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಇದೆ ಅಂತ ಅನ್ಕೋಬೋದು. ಈಗಲಿದ್ದಾನೆ ಡೈಲಿ ಕರೆಕ್ಟಾಗಿ ಅಪ್ಡೇಟ್ಸ್ಗಳಿತ್ತಂದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಸಮ್ರಿ ಆಫ್ ದಿಸ್ ವಿಡಿಯೋ ಏನಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಜಸ್ಟ್ ಹೇಳ್ಬಿಡ್ತೀನಿ, ಈ KCET ಕೂಡ ಪಾರ್ಟಿಸಿಪೇಟ್ ಮಾಡಿರಿ. ಯಾರೆಲ್ಲ ನೀಟು KCET ಎರಡೂ ಕೂಡ ಬರೆದಿದ್ರಿ, ನನಗೆ ಸಿಗೋ ಚಾನ್ಸಸ್ಸು ಸಿಗುತ್ತೋ ಬಿಡುತ್ತಾ ನೀಟು ಸೆಕೆಂಡ್ರಿ, ಬಟ್ KCET ಅಂದರೆ ಪಾರ್ಟಿಸಿಪೇಟ್ ಮಾಡಿರಿ. ಬೇಕಾಗಿರ್ತಕ್ಕಂಥ ಕೋರ್ಸಸ್ಗಳದ್ದು ಕಾಲೇಜ್ಗಳನ್ನ ಮಾತ್ರ ಹೇಳಿ. ನಿಮ್ಗೆ 2 ಕಾಲೇಜ್ ಬೇಕಿತ್ತು, ಅವು 2 ಹಾಕೋರಿ. ಯಾರು ನೀಟಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡದ್ದು KCETಲ್ಲಿ ಕೂಡ ಸಿಗ್ಬೋದು ಅನ್ನೋಂಗಿತ್ತಂದರೆ ನೀವು ಆಮೇಲೂ ಕೂಡ ಡಿಲೀಟ್ ಮಾಡ್ಕೋಬೋದು. ಬಟ್ ಒನ್ ಟೈಮ್ ಓಕೆ, ನೀವು ಏನೋ ಚಾಯ್ಸ್ ಎಂಟ್ರಿ ಇರ್ತದೆ, ಚಾಯ್ಸ್ 3 ಕೊಟ್ಟರೆ ಎಲ್ಲನೂ ಕೂಡ ಡಿಲೀಟ್ ಆಗ್ತದೆ, ಅದು ಸಮಸ್ಯೆ ಅಲ್ಲ. ಬಟ್ ನಿಮಗೇನಾದರೂ 50-50 ಚಾನ್ಸಸ್ ಇದ್ದರೆ ನೀವು ಜಾಸ್ತಿ ಕೋರ್ಸಸ್ ಕೂಡ KCETಲಿ ಕೂಡ ಹಾಕೋಬೋದು ನೀವು. ಬಟ್ ನೀಟೊಳಗೆ ಸಿಗುತ್ತೆ ಕನ್ಫರ್ಮ್ ಆಗಿ. ನಿಮ್ಗೆ ಏನಾದರೂ ಇತ್ತಂದರೆ ಇವತ್ತು ಎಲ್ಲ ಅನಲೈಸಸ್ ಮಾಡಿ ಕಟ್ ಆಫ್ ನೋಡಿಬಿಟ್ಟು ಎಲ್ಲನೂ ಕೂಡ ಮಾಡ್ಕೊಂಡಿತ್ತಂದರೆ ಅಂಥ ಒಂದು ಸ್ಟೂಡೆಂಟ್ ಮಾತ್ರ ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಮಾತ್ರ ಹಾಕ್ಕೊಳ್ಳಿ. ಓಕೆ, ಅಂದರೆ KCETಲಿ ಕೆಲವೊಂದಿಷ್ಟು ಕಾಲೇಜ್ಗಳನ್ನ ಮಾತ್ರ ಆಪ್ಷನ್ ಎಂಟ್ರಿ ಒಳಗೆ ಆ್ಯಡ್ ಮಾಡ್ಕೊರಿ. ಇಲ್ಲಪ್ಪ ಅಂತಂದರೆ ಜಾಸ್ತಿ ಹಾಕ್ಕೊಂಡ್ರು ಕೂಡ ಡಿಲೀಟ್ ಮಾಡ್ಕೋಬೋದು, ವರಿ ಮಾಡ್ಕೋಬೇಡಿ, ಆಯಿತಾ. ಓಕೆ, ಯಾಡ್ ಮಾಡ್ಲಿಕ್ಕೆ ಬರಲ್ಲ, ಅದೊಂದು ತಲೆಯಲ್ಲಿ ಇರಲಿ. ಫಸ್ಟ್ ರೌಂಡ್ ನೀವೇನಾದರೂ ಕಾಲೇಜ್ 1, 2, 3, 4 ಅಂತ ಅಪ್ ಟು ಒಂದು 100 ಕಾಲೇಜ್ ಹಾಕ್ಕೊಂಡಿದ್ರಿ, ಆಮೇಲೆ ಡಿಲೀಟ್ ಮಾಡ್ಲಿಕ್ಕೆ ಬರ್ತದೆ. ಬಟ್ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಯಾಡ್ ಹೆಂಗೆ ಮಾಡ್ಲಿಕ್ಕೆ ಬರ್ತದೆ ಅವಾಗಲೂ ಕೂಡ. ಬಟ್ ಮುಂದೆ ಹೇಳ್ತೀನಿ ಯಾವ ರೀತಿ ಅಂತಂದು. ಎಲ್ಲ ಕಾಲೇಜ್ ಯಾಡ್ ಮಾಡ್ಲಿಕ್ಕೆ ಬರಲ್ಲ. ಈ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ, ಸೀಟ್ ಮ್ಯಾಟ್ರಿಕ್ಸು ಈ ಫಸ್ಟ್ ರೌಂಡಲ್ಲಿ ಎಲ್ಲ ಯಾವೆಲ್ಲ ಕೊಟ್ಟಿದ್ದ ಆ ಒಂದು ಕಾಲೇಜ್ ಸೀಟ್ ಮ್ಯಾಟ್ರಿಕ್ಸ್ ಫಸ್ಟ್ ರೌಂಡಲ್ಲಿ ಎಲ್ಲನೂ ಕೂಡ ಶೋ ಆಗ್ತದೆ. ಅಷ್ಟು ಕಾಲೇಜಸ್ ಮಾತ್ರ ಫಸ್ಟ್ ರೌಂಡಿಗೆ, ಸೆಕೆಂಡ್ ರೌಂಡಿಗೆ ಅವ್ನು ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ರಿಮೈನಿಂಗ್ ಕೆಲವೊಂದಿಷ್ಟು ಕಾಲೇಜಸ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಕೂಡ ಕೊಟ್ಟಿರಲ್ಲ ಕೇದವ್ರಿಗೆ. ಸೊ ಅಂಥ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಅವಾಗ ನೋ ಯೂಸ್ ಜಾಸ್ತಿ ಇರೋದಿಲ್ಲ. ಓನ್ಲಿ ಏನಪ್ಪ ಅಂದರೆ 1 to 2% ಕಾಲೇಜಸ್ಗಳು ಮಾತ್ರ ಇರ್ತಾವೆ ಆ ಥರ. ಓಕೆ, ಸಾಧ್ಯ ಆದರೆ ಫಸ್ಟ್ ರೌಂಡ್ ಒಳಗೆ ಜಾಸ್ತಿ ಕಾಲೇಜಸ್ ಹಾಕೋಬೇಕಾಗ್ತದೆ. ಆ್ಯಂಡ್ ನಿಮ್ಮ ಸೀಟ್ ಸಿಕ್ಕರೂ ಪರವಾಗಿಲ್ಲ, ಹೋಲ್ಡ್ ಇಟ್ಕೋರಿ. ಸೀಟ್ ಸಿಗದೇ ಇದ್ರೂ ಕೂಡ ಪರವಾಗಿಲ್ಲ, ಯಾಕಂದರೆ ನೀವು ಏನು ಅಂದ್ಕೊಂಡಿದ್ರಿ ನೀಟ್ ಸಿಗುತ್ತೆ ಅಂತ ಅಂದ್ಕೊಂಡು ಏನು ಮಾಡಿರ್ತಾರೆ ಅಂತಂದರೆ ಜಾಸ್ತಿ ಹಾಕ್ಕೊಂಡಿರಲ್ಲ. ಓಕೆ, ಸೊ ಹೋಪ್ ನೋಡೋಣ ಡೇ ಬೈ ಡೇ ಇದೆಲ್ಲನೂ ಕೂಡ ಎಲ್ಲ ಸ್ಟ್ರಕ್ಚರ್ ವೇದಲ್ಲಿ ಬರಬೇಕು ನಮಗೀಗ ಡೀಟೇಲ್ಸಾಗಿ ಎಲ್ಲನೂ ಕೂಡ. ಒಂದು ಪುಸ್ತಕ ಮಾಹಿತಿ ಅಂತ ಬರ್ತದೆ KA ಕಡೆಯಿಂದ, ಅಂದರೆ ಮಾಹಿತಿ ಪುಸ್ತಕ ಅಂತ ಬರ್ತದೆ, ಅಂದರೆ ಬುಲೆಟಿನ್ ಬರ್ತದಲ್ವ, ಬುಕ್ ಬುಲೆಟಿನ್. ಅದು ಬಂತಂದರೆ ನಿಮ್ಗೆ ಈ ವರ್ಷದ ಏನೇನೆಲ್ಲ ಇದೆ, ಏನೇನೆಲ್ಲ ಆಗ್ತದೆ ಪ್ರತಿಯೊಂದು ಕೂಡ ಅದರಲ್ಲಿ ಕೊಟ್ಟಿರ್ತಾರೆ. ನಾನು ನಿಮ್ಗೆ ಇನ್ನೊಂದು ಟೈಮು ಲೈವ್ ಡೆಮೋ ಇತ್ತು ತೋರಿಸ್ಬೋದು, ಆಯಿತಾ. ಸರಿ, ಇದಿಷ್ಟು ನ್ಯೂಸು ಒಂದೊಂದ್ರ ಕನ್ಫರ್ಮ್ KCET ಆ್ಯಂಡ್ ನೀಟ್ ಸಪ್ರೇಟಾಗಿ ಸೆಕೆಂಡ್ ರೌಂಡ್ವರೆಗೂ ಕೂಡ ಸಪ್ರೇಟಾಗಿ ನಡೀತದೆ. ಓಕೆ,
ಸರಿ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟಲ್ಲಿ ಹಾಕಿರಿ. ಬಟ್ ಆ್ಯಂಡ್ ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಖುಷಿ ಕೊಟ್ಟಿದೆ ಅಥವಾ ಬೇಸರ ತಂದಿದೆ ಹೇಳ್ಬೋದು. ಯಾಕಂದರೆ ಇದುವರೆಗೂ ಕೂಡ ಕಳೆದ 3-4 ವರ್ಷದಿಂದ ನಿಮ್ಗಳಿಗೆ ಗೊತ್ತಿರುವೆ, 3-4 ಅಲ್ಲ ಭಾಳ ವರ್ಷನೇ ಆಯಿತು, ಒಂದು 5-6 ವರ್ಷಗಳಿಂದನೂ ಕೂಡ ಏನಾಗಿದೆ ಅಂತಂದರೆ KCT ನೀಟ್ ಕಂಬೈಂಡ್ ಆಗಿ ನಡೀತಾ ಬಂದಿತ್ತು. ಸೊ ಸಮಸ್ಯೆ ಏನು ಆಗ್ತಾ ಇರಲಿಲ್ಲ. ಬಟ್ ಈ ವರ್ಷ ಕೂಡ ಆಗ್ತಾ ಇರಲಿಲ್ಲ. ಅವ್ರು KU ಡೈರೆಕ್ಟರ್ ಕೂಡ ಸ್ಟಾರ್ಟಿಂಗಿಂದನೂ ಕೂಡ ಹೇಳ್ತಾ ಇದ್ದಾರೆ, ನಾವು ಸಪ್ರೇಟ್ ಮಾಡಲ್ಲ, ಕಂಬೈಂಡ್ ಆಗಿ ಮಾಡ್ತೀವಿ, ಸ್ಟೂಡೆಂಟಿಗೆ ಮೋಸ ಆಗುತ್ತೆ ಅಂತ ಅವರು ಕೂಡ ಹೇಳ್ತಾ ಇದ್ರು. ಬಟ್ ಅವ್ರ ಕೈಯಲ್ಲೂ ಕೂಡ ಏನು ಮಾಡೋಕ್ಕೆ ಸಾಧ್ಯನೇ ಆಗದೇ ಇರುವಂಥ ಸಿಚುವೇಶನ್ ಅವ್ರಿಗೆ ಬಂದಿದೆ. ಸೊ ನೀಟ್ ಇದೊಂದು ಲೀಕ್ ಆಗದೆ ಹೋಗಿತ್ತಂದರೆ ಎಲ್ಲನೂ ಕೂಡ ಸುಸೂತ್ರವಾಗಿ ನಡೀತಾ ಇತ್ತು. ಬಟ್ ಇವಾಗ ಏನೂ ಕೂಡ ಮಾಡ್ಲಿಕ್ಕೆ ಬರಲ್ಲ. ನೋಡೋಣಂತೆ ಎಲ್ಲಿಗೆ ಹೋಗುತ್ತೆ ಅಂತ, ಎಲ್ಲನೂ ಕೂಡ ಅಪ್ಡೇಟ್ ಮಾಡೋಣಂತೆ. ಚಾನಲ್ ನೋಡ್ತೀರಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಬಾಯ್.